ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ವಿ, ಏನು ವಿಷಯ ಸರ್? ನಮ್ಮ ನಾಯಕರಿದ್ದಾರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಅವರು ಬೆಂಗಳೂರಿಗೆ ಭೇಟಿಯಾಗಿದ್ದಂಥ ಎಲ್ಲ ಸಂದರ್ಭಗಳಲ್ಲಿ ನಾನು ಭೇಟಿಯಾಗಿ ಅವರಿಂದ ಮಾರ್ಗದರ್ಶನ ಪಡಿತೀವಿ. ಹೀಗಾಗಿ ಅವ್ರ ಜೊತೆಯಲ್ಲಿ ಅರಣ್ಯ ಇಲಾಖೆ ಬಗ್ಗೆ, ರಾಜ್ಯದ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ, ಸಂಘಟನೆ ಬಗ್ಗೆ ಮಾತನಾಡಿದ್ದೇನೆ. ಮತ್ತು ಅವರು ನಮಗೆ SIR ಬಗ್ಗೆ ಯಾವ ರೀತಿಯಲ್ಲಿ ಜಾಗೃತರಾಗಿರಬೇಕು ಅನ್ನೋಂಥದ್ರ ಬಗ್ಗೆ, ಮತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ಸಭೆಯನ್ನು ಮಾಡಿ ವರ್ಕ್ಶಾಪ್ ಮಾಡಿ ನಮ್ಮ ಬೂತ್ ಲೆವೆಲ್ ಏಜೆಂಟ್ಗಳಿಗೆ ಮಾರ್ಗದರ್ಶನ ಮಾಡುವಂಥದ್ದು, ಅವರಿಗೆ ತಿಳುವಳಿಕೆ ಕೊಡುವಂಥ ರೀತಿಯಲ್ಲಿ ಇವತ್ತು ಪಕ್ಷ ಸಂಘಟನೆ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಮನ್ರೇಗಾ ಬಗ್ಗೆ ಹೋರಾಟ ಮಾಡುವಂಥದ್ರ ಬಗ್ಗೆನೂ ನಮಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂಥ ಸಲಹೆಗಳನ್ನು ಇವತ್ತು ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಬೆಳಗ್ಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಇವತ್ತೇನು ಚಿರತೆ ದಾಳಿಯಿಂದ ಒಂದು ಸಾವಾಗಿದೆ, ಅತ್ಯಂತ ದುಃಖಕರವಾದಂಥ ಒಂದು ಸಂಗತಿ. ಇವತ್ತು ಜೀವ ಅತ್ಯಮೂಲ್ಯವಾದಂಥದ್ದು, ಜೀವಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಇವತ್ತು ಮಾನವ ಪ್ರಾಣಿ ಸಂಘರ್ಷ ಇವತ್ತು ಇದೆ. ಇದನ್ನು ಈಗಾಗಲೇ ನಾನು ಹಿರಿಯ ಅಧಿಕಾರಿ ಮಾಲ್ತಿ ಅನ್ನೋರ ಜೊತೆಯಲ್ಲಿ ಸಂಪರ್ಕ ಮಾಡಿದ್ದೇನೆ, ಇವತ್ತು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಜೊತೆಯಲ್ಲೂ ಮಾತನಾಡಿದ್ದೇನೆ, ಸಂಬಂಧಪಟ್ಟಂಥವರ ಅಧಿಕಾರಿಗಳ ಜೊತೆಯಲ್ಲೂ ಮಾತನಾಡಿ ಸೂಕ್ತವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ. ಅಲ್ಲಿ ಸಾಮಾನ್ಯವಾಗಿ ಅರಣ್ಯ ಪ್ರದೇಶದಲ್ಲಿರುವಂಥ ಈ ದೇವಾಲಯಗಳಿಗೆ ಇವತ್ತು ಜನ ಹೋಗ್ತಾರೆ. ಅಲ್ಲಿ ಹೋಗಿದಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ಬಹಳ ವಿರಳ. ಆದ್ರೆ ಇವತ್ತು ಚಿರತೆ ದಾಳಿ ಮಾಡಿದಂಥದ್ದು ಬಹಳ ದುರದೃಷ್ಟಕರವಾದಂಥ ಒಂದು ಸಂಗತಿ ಆಗಿದೆ, ನೋವಿನ ಸಂಗತಿ ಆಗಿದೆ. ಇದ್ರ ಬಗ್ಗೆ ಇವತ್ತು ಹಿರಿಯ ಅಧಿಕಾರಿಗಳು ಅಲ್ಲಿಗೆ ಒಂದು ತಂಡವನ್ನು ಕಳಿಸಿ ಅಧ್ಯಯನ ಮಾಡಿ ಒಂದು ವರದಿ ಕೊಡ್ಲಿಕ್ಕೂ ಹೇಳಿದ್ದೇನೆ. ಇಂಥ ಒಂದು ಪ್ರಕರಣಗಳು ಮತ್ತೆ ಮರುಕಳಿಸಬಾರದು ಅನ್ನುವಂತ ಒಂದು ಸೂಚನೆಯನ್ನು ಸಹಿತ ಕೊಟ್ಟಿದ್ದೇನೆ. ಇತ್ತೀಚೆಗೆ ಒಬ್ರು ಶ್ರೀನರಸೀಪುರ ರೇಂಜ್ ಅಂದ್ರೆ ಫಾರೆಸ್ಟ್ ರೇಂಜ್ ಅಲ್ಲಿ ಆಫೀಸರ್ ಒಬ್ರು ಸಾವನ್ನಪ್ಪಿದ್ದಾರೆ ಸರ್. ಅದು ಕೊಲೆ ಅಂತಾನೂ ಗೊತ್ತಿಲ್ಲ, ಏನೋ ಇಲ್ಲ, ಕೆಲವರು ಹಾರ್ಟ್ ಅಟ್ಯಾಕ್ ಅಂತಾರೆ, ಕೆಲವರು ಈ ತರ ಇದೆ. ಮೈಸೂರು ಜಿಲ್ಲೆಯಲ್ಲಿ ಇದು ಆಗಿದೆ, ಪ್ರಕರಣ ಆಗಿದೆ. ಅದ್ರ ಬಗ್ಗೆ ವರದಿ ತರಿಸ್ಕೊಂಡು ಇವತ್ತು ಅದರಲ್ಲಿ ಏನಾದರೂ ಶಂಕೆಗಳಿದ್ರೆ ಅಥವಾ ಅದರಲ್ಲಿ ಯಾರಾದರೂ ಫೌಲ್ ಪ್ಲೇ ಮಾಡಿದರೆ ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸುವಂಥ ರೀತಿಯಲ್ಲಿ, ತನಿಖೆ ಮಾಡುವಂಥ ರೀತಿಯಲ್ಲಿ ನಾವು ಇವತ್ತು ಪೊಲೀಸ್ ಗೃಹ ಇಲಾಖೆಗೆ ನಾನು ಮಾತನಾಡುತ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.